ವೆರಿ ಗುಡ್, ಕೊಡಿ ಆ ಫೈಲ್ನ. ಮೇಡಮ್, ನೀವು ಫೈಲ್ಸ್ಗೆ ಸೈನ್ ಮಾಡೋ ಹಾಗಿಲ್ಲ. ಯಾಕೆ, ಏನು ಹೇಳ್ತಿದ್ದೀರಾ? ಹೌದು ಮೇಡಮ್, ಯಾವುದೇ ಫೈಲ್ ಮೂವ್ ಆಗಬೇಕಂದ್ರೂ ಕಂಪನಿ ಅಥಾರಿಟಿ ಯಾರ ಹೆಸರಲ್ಲಿದೆಯೋ ಅವರೇ ಸೈನ್ ಮಾಡಬೇಕು. ಅಥಾರಿಟಿ ಈಗ ಅವಿ ಸರ್ ಮತ್ತು ಅಭಿ ಸರ್ ಹೆಸರಲ್ಲಿದೆ. ಸರಿ, ಅವ್ರಿಗೆ ಕಾಲ್ ಮಾಡಿ. ಮೇಡಮ್, ಅಭಿ ಸರ್ ಇಬ್ಬರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ನೋಡಿ, ನಿಮ್ಮ ಕೆಲಸಗಳು ಡಿಲೇ ಆಗ್ತಿರೋದಕ್ಕೆ ನಾನು ನಿಮಗೆ ಅಪಾಲಜೈಸ್ ಮಾಡ್ತೀನಿ. ಈ ಫೈಲ್ಗೆ ನಾಳೆನೇ ಸೈನ್ ಆಗುತ್ತೆ. ಸೈನ್ ಆಗ್ತಿದ್ದ ಹಾಗೆ ನಿಮ್ಮ ಕಂಪನಿಗೆ ನಾನೇ ತಲುಪಿಸ್ತೀನಿ. ಸರಿ ಮೇಡಮ್, ಒಂದು ವೇಳೆ ನಾಳೆನೂ ಸೈನ್ ಆಗಲಿಲ್ಲ ಅಂದರೆ ಈ ಟೆಂಡರ್ನ ಬೇರೆಯವ್ರು ಕೊಡಬೇಕಾಗತ್ತೆ. ಬರ್ತೀವಿ. ಇವ್ರ ಹೆಸರಲ್ಲಿ ಅಥಾರಿಟಿನೇ ಇಲ್ಲ, ಆದರೂ ಮೀಟಿಂಗ್ ಕರೆದು ಟೈಮ್ ವೇಸ್ಟ್ ಮಾಡಿದ್ರು. ಮೊದಲು ಮ್ಯಾನೇಜರು, ಈಗ ಚಿಕ್ಕಮ್ಮ ಒಂದೇ ಸಲ ಕಾಲ್ ಮಾಡ್ತಿದ್ದಾರೆ. ಯಾರು ಎಷ್ಟೇ ಕಾಲ್ ಮಾಡಿದ್ರು ನಾವಂತೂ ಆಫೀಸ್ಗೆ ಹೋಗೋದು ಬೇಡ. ಹಾಗಿದ್ರೆ ಕೋಪದಲ್ಲಿ ಕುದೀತಾ ಇರ್ತಾರೆ. ಇವರು ಮೀಟಿಂಗಿಗೆ ಬರದೇ ಇರೋದು ನನಗೆ ಲಾಭ ಅಲ್ವಾ? ಈ ಸಿಚುವೇಶನ್ನ ನಾನು ಉಪಯೋಗಿಸ್ಕೋಬೇಕು. ಹೇಳಿ ಶಾರದಾಗಿ. ಬಾವಾ, ಅಭಿ ಇಬ್ಬರು ಆಫೀಸಿಗೆ ಬರಲಿಲ್ಲ. ಇವತ್ತು ಮೀಟಿಂಗ್ನಲ್ಲಿ ಏನಾಯಿತು ಅಂದರೆ ಅದು ಹೌದಾ? ಅವ್ರು ಯಾಕೆ ಆಫೀಸಿಗೆ ಬಂದಿಲ್ಲ? ಓಕೆ, ಇರು, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ನೀನು ಟೆನ್ಷನ್ ತಗೋಬೇಡ. ಸರಿ ಬಾ. ಬ್ರೋ, ಡ್ಯಾಡ್ ಕಾಲ್ ಮಾಡ್ತಿದ್ದಾರೆ, ಇವಾಗ ಏನು ಮಾಡೋದು? ಬೇರೆ ಏನೂ ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಕಾಲ್ ರಿಸೀವ್ ಮಾಡಬೇಡ. ರಿಸೀವ್ ಮಾಡಲಿಲ್ಲ ಅಂದರೆ ಅಪ್ಪ ಸಿಟ್ ಮಾಡ್ಕೊಳ್ಳಲ್ವಾ? ನಮಗೆ ಬೇರೆ ದಾರಿನೇ ಇಲ್ಲ. ಡ್ಯಾಡ್ ಎಷ್ಟೇ ಸಿಟ್ ಮಾಡ್ಕೊಂಡು ಬೈದ್ರೂ ನಾವು ಬೈಸ್ಕೊಳ್ಳೇಬೇಕು. ಎಲ್ಲಿದ್ದೀರಾ ನೀವು? ನನ್ನ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಆಫೀಸ್ಗೆ ಯಾಕೆ ಹೋಗಿಲ್ಲ? ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಅಯ್ಯಯ್ಯೋ, ಅಪ್ಪ ಇಷ್ಟು ಸಿಟ್ಟಲ್ಲಿ ಮಾತ್ರ ನಾನು ಯಾವತ್ತೂ ಕೇಳಿಸ್ಕೊಂಡಿಲ್ಲ. ನಾನಂತೂ ಇವತ್ತು ಮನೆಗೆ ಬರಲ್ಲ. ನೀನು ಮನೆಗೆ ಬರಲ್ಲ ಅಂದರೆ ಬಿಡೋರು ಯಾರು? ಈ ನಂಬರ್ದು ಯಾರು ಗೊತ್ತಾ? ಈ ನಂಬರ್ ಎಲ್ಲ ಓನರ್ ಹೆಸರಲ್ಲಿ ಇರುತ್ತದೆ. ಇಲ್ಲಿ 12 ಜನ ಸೆಕ್ಯೂರಿಟಿಗಳು ಡ್ಯೂಟಿಗೆ ಅಂತ ಬರ್ತಾರೆ. ಅದರಲ್ಲಿ ಯಾರಿಗಾದರೂ ಈ ನಂಬರ್ನ ಕೊಟ್ಟಿರ್ತಾರೆ. ಸರಿಯಾಗಿ ನೋಡಿ ಹೇಳು, ಈ ನಂಬರ್ ಯಾರಿಗೆ ಕೊಟ್ಟಿದ್ದಾರೆ ಅಂತ. ಒಂದು ನಿಮಿಷ. ಓ, ಇದಾ ಸರ್? ಇದನ್ನು ತಗೊಂಡಿರೋರು ಇನ್ನೇನು ಡ್ಯೂಟಿಗೆ ಬರ್ತಾರೆ. ಇಷ್ಟೊತ್ತಿಗೆ ಅಲ್ಲಿ ಬರಬೇಕಾಗಿತ್ತು. ಅಯ್ಯೋ ದೇವ್ರೆ, ನನ್ನ ಸೊಸೆ ಮುದ್ದು ಮಾಡಿದ ಎಡವಟ್ಟಿನಿಂದ ಇವತ್ತು ನನ್ನ ಪ್ರಾಣಕ್ಕೆ ಕೂತು ಬರೋ ಹಾಗಿದೆ. ನಾನು ಇನ್ನೊಂದು 10 ನಿಮಿಷ ಬೇಗ ಹೋಗಿದ್ದಿದ್ರೆ ಆ ರೌಡಿ ನೇರವಾಗಿ ನನ್ನ ಕುತ್ತಿಗೆಗೆ ಕೈ ಹಾಕ್ತಿದ್ದ. ದತ್ತ ಹೇಳಿದ ನಿಜ, ಆ ಶಾರ್ವರಿ ಎಲ್ಲೆಲ್ಲಿಂದಾನೋ ಇನ್ಫಾರ್ಮೇಶನ್ ತಗೋತಾಳೆ.
ಯಾವ ಕಡೆಯಿಂದ ಅಟ್ಯಾಕ್ ಮಾಡಿಸ್ತಾಳೆ. ಸರಿ ಆಗಿದ್ರೆ ಅವ್ನು ಬರೋವರೆಗೂ ಇಲ್ಲೇ ಕಾಯ್ತೀನಿ. ಇವತ್ತು ಅವನ್ನ ನೋಡ್ಕೊಂಡೇ ಹೋಗ್ತೀನಿ. ನೋಡ್ಕೊಂಡು ಎಲ್ಲಿ ಹೋಗ್ತೀಯಾ? ಮುಗಿಸ್ಬಿಟ್ಟೆ ಹೋಗ್ತೀಯಾ? ನಾನೇನಾದ್ರೂ ಈಗ ಅಲ್ಲಿಗೆ ಹೋದ್ರೆ ಮನೆಯಲ್ಲಿ ರವೀಂದ್ರನ್ ಫೋಟೋ ಪಕ್ಕ ನನ್ನ ಫೋಟೋನು ಇಟ್ಟು ಹಾರ ಹಾಕ್ಬೇಕಾಗತ್ತಷ್ಟೇ. ಅಯ್ಯಪ್ಪ, ಯಾವ ಕೆಲಸನೂ ಬೇಡ. ಬಡು ಜೀವ ಬದುಕಿದ್ರೆ ಸಾಕು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಎದುರಿಗಿರೋ ರೌಡಿಯಿಂದ ಎಸ್ಕೇಪ್ ಆದ್ರೆ 100 ವರ್ಷ ಆಯಸ್ ಜಾಸ್ತಿ ಆಗತ್ತೆ. ಜುಗ್ಗ ಓಡು. ನಿಮ್ಮ ಮಕ್ಕಳಿಗೆ ಕೆಲಸದ ಪ್ರೆಷರ್ ಜಾಸ್ತಿ ಆಗಿದೆ, ಪಾಪ ಜವಾಬ್ದಾರಿ ಜಾಸ್ತಿ ಆಗಿದೆ. ಅವರಿಗೆ ರೆಸ್ಟ್ ಬೇಕು, ಒಂದು ಬ್ರೇಕ್ ಬೇಕು ತಾನೆ? ಸರಿ, ನಾನು ಬ್ರೇಕ್ ಕೊಡ್ತೀನಿ. ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಮಕ್ಕಳು ಇನ್ನೂ ಮನೆಗೆ ಬಂದಿಲ್ಲ. ಏನಾಗ್ತಾ ಇದೆ? ಮಾಧವ್ ಅವ್ರ ಮನಸ್ಸಲ್ಲಿ ಏನಿದೆ? ಸಾರಿ ತುಳಸಿಯವರೇ, ಕೋಪದಲ್ಲಿ ನಿಮ್ಮ ಹತ್ರನೂ ರೂಢಾಗಿ ಮಾತಾಡ್ಬಿಟ್ಟೆ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ, ಆದರೆ ಕಂಪನಿ ವಿಚಾರದಲ್ಲಿ ಈ ರೀತಿ ಮಾಡಿದ್ರೆ ನನಗೆ ಸಹಿಸ್ಕೊಡೋದು ಕಷ್ಟ. ತುಂಬ ಶ್ರಮಪಟ್ಟು ಕಟ್ಟಿರೋ ಕಂಪನಿ ಅದು. ನಮ್ಮ ಕಂಪನಿಯನ್ನು ನಂಬಿಕೊಂಡು 100 ಜನ ಬದುಕು ಕಟ್ಕೊಂಡಿದ್ದಾರೆ. ಕಂಪನಿ ವಿಷಯದಲ್ಲಿ ಈ ರೀತಿ ತಾತ್ಸಾರ ಮಾಡೋದು ಸರಿಯಲ್ಲ ಅಲ್ವಾ? ನಿಜ ಮಾಧವ್ ಅವರೇ, ನನ್ಗೆ ಅರ್ಥ ಆಗತ್ತೆ. ಕಂಪನಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಬಾರ್ದು. ಹಾಗೇನೆ ಕಂಪನಿ ವಿಚಾರದಲ್ಲಿ ಯಾರಿಗೂ ಮೋಸನೂ ಆಗಬಾರ್ದು.